ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ನನ್ನ ಪ್ರೀತಿಯ ಅಣ್ಣನಿಗೆ ಸ್ವಾಗತ. ಎಲ್ಲ ಪತ್ರಿಕೋದ್ಯಮದ ಎಲ್ರಿಗೂ ಸ್ವಾಗತ. ನಮ್ಮ ನಿರ್ಮಾಪಕರಾದ ಪಾರ್ಥಸಾರಥಿ ಅಣ್ಣವರು, ನಮ್ಮ ಗುರುಗಳಾದ ಸಾಗರ್ ಅವರು, ಪಾರ್ಥಿಬನ್ ಸರ್, ಎಲ್ರಿಗೂ ನಮ್ಮ ತಂಡದ ಎಲ್ರಿಗೂ ಸ್ವಾಗತ ಕೋರ್ತಾ. ನನ್ನ ಹೆಸರು SR ಪ್ರಮೋದ್ ಅಂತ. ನಾನು ಆತ್ಮ ಚಿತ್ರದ ನಿರ್ದೇಶಕ. ಈ ಹಿಂದೆ ಅಚಲ, ಓಂ ಶಾಂತಿ ಓಂ, ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದಾವೆ. ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ, ಆತ್ಮ ಒಂದು ಹಾರರ್ ಸಿನಿಮಾ. ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೆ ಇದ್ದರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನು ಮಾಡಿದ್ದೀವಿ, ಈ ಸಿನಿಮಾ ಮಾಡಿದ್ದೀವಿ. ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ. ಈ ಚಿತ್ರದಲ್ಲಿ 2 ಹಾಡುಗಳಿವೆ. ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 22 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕುಂದುಕೊರತೆ ಮಾಡದಂಗೆ ತುಂಬ ಆತ್ಮೀಯವಾಗಿ ಧಾರಾಳ ಮನಸ್ಸಿಂದ ಯಾವುದೇ ರೀತಿ ಆಲ್ರೆಡಿ ಇದೆ. 16ಕ್ಕೆ 11-12 ಸಿನಿಮಾ ಇದೆ. ಇನ್ನೂ 2 ತಿಂಗಳು ಯಾವುದೇ ರಿಲೀಸ್ ಪ್ಲಾನಿಂಗು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ. ಸರ್ ಆರ್ಟಿಸ್ಟ್ ಎಲ್ಲ ಹೊಸಬ್ರೆ ಸರ್, ಎಲ್ಲ ಹೊಸಬ್ರೆ. ಫಸ್ಟ್ ಟೈಮು ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ಮುನೇಗೌಡರು ಅಂತ ಬಂಡವಾಳ ಸಹ ನಿರ್ಮಾಪಕರಿಗೆ ಬಂಡವಾಳ ಹೂಡಿದ್ದಾರೆ. ಯಲೇಶ್ ಅವರು ಗೋಕಾಕ್ನ ಹೊಸ ಪ್ರತಿಭೆ ಇವರು. ಅಲ್ಲಿ ಸರ್, ನನ್ನ ಹೆಸರು ಅನಿಲ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಿಕರಿಗೂ ಮತ್ತು ಪತ್ರಿಕಾಗೋಷ್ಠಿಗಳಿಗೂ ನಮಸ್ಕಾರ. ಎಲ್ಲ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ನಾವೇನು ಹೇಳೋದು ಇಲ್ಲ. ನೀವು ಹೇಳಬೇಕು. ಆಕ್ಟಿಂಗ್ ಮಾಡಿದ್ದೀರಾ, ಪ್ರೊಡ್ಯೂಸ್ ಮಾಡಿದ್ದೀರಾ, ಕತೆ ಬರ್ದಿದ್ದೀವಿ. ಎಷ್ಟು ಬಜೆಟ್ ಎಲ್ಲ ಮಾಡಿದ್ದೀರಲ್ಲ, ಮಾತಾಡಿ. ಎಷ್ಟು ಖರ್ಚು ಮಾಡಿದ್ದೀರಾ? ಬಜೆಟ್ ಸರ್ ಒಂದು 40 ಆಗಿದೆ ಸರ್. ಈಗ ರಿಕವರ್ ಆಗುತ್ತಾ? ಆಗುತ್ತೆ ಸರ್, ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಇನ್ನೂ ಮಾಡಬೇಕು. ಅಲ್ಲ, ಲಾಸ್ಟ್ ಪಿಕ್ಚರ್ ಎಲ್ಲ ರಿಕವರ್ ಆಯ್ತಾ ನಿಮ್ಗೆ? ಲಾಸ್ಟ್ ಪಿಕ್ಚರಲ್ಲಿ ಎಲ್ಲ ಸರ್ ನಾವು ರಿಲೀಸ್ ಮಾಡೋ ಟೈಮಲ್ಲಿ 14 ಸಿನಿಮಾ ರಿಲೀಸ್ ಆಯಿತು. ಏನು ಮಾಡೋದು, ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್. ಈ ಸಿನಿಮಾದಲ್ಲಿ ಪ್ರಯತ್ನ ಅಂತ ಇರಬೇಕಲ್ಲ ಸರ್. ಪ್ರಯತ್ನ ಪಟ್ಟರಲ್ಲ ಏನಾದರೂ ಒಂದು ಆಗೋದಕ್ಕೆ. ಪ್ರಯತ್ನ ಪಟ್ಟಿಲ್ಲ, ಒಂದು ಸಿನಿಮಾ ಮಾಡಿ ಬಂದಿಲ್ಲ, ಸುಮ್ಮನೆ ಆಯ್ತು, ನೆಕ್ಸ್ಟ್ ಎಲ್ಲ ಬರುತ್ತೆ ಹೇಳಿ ಸರ್. ಈಗ ಆತ್ಮನ ಸರ್, ಎಲ್ಲ ಸಿನಿಮಾಗಳು ಬರ್ತಿದ್ದಾವೆ. ಆತ್ಮನ ದೆವ್ವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ. ಆದರೆ ಆತ್ಮ ಅನ್ನೋದು ಯಾಕೆ ಬರುತ್ತೆ, ಆತ್ಮಗೆ ಯಾಕೆ ಉಳ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಒಂದು ಪ್ಲಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಡಿದ್ವಿ ಸರ್. ಕತೆ ಇದು ನೋಡಿದ್ರೆ ಇಲ್ಲ ಸರ್, ಕೇಳ್ಪಟ್ಟಿದ್ವಿ ಕೆಲವು ಕಡೆ. ಆತ್ಮ ಅಂದ್ರೆ ಏನು ಕುಳ್ಕೊಳುತ್ತೆ. ಈಗ ಕೆಲವ್ರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ, ಇಲ್ಲ ಆಕ್ಸಿಡೆಂಟ್ ಆಗಿ ಸತ್ತಿರೋದು ಜಾಸ್ತಿ ಆತ್ಮಗಳಾಗಿ ಬರ್ತಿರೋ ಸರ್. ಆಕ್ಸಿಡೆಂಟ್ ಎಲ್ಲ ಸೇರಿರೋರಿಗೆಲ್ಲ ಈ ಸಂಜೆ ವಂದನೆಗಳು. ನಾವು ಹೆಚ್ಚಿಗೆ ಸ್ಟೇಜ್ ಮೇಲೆ ಎಂದು ಬಂದಿಲ್ಲ. ನಮ್ಮ ಅನಿಲ್ ಸರು ಮತ್ತು ನಮ್ಮ ಬ್ರಹ್ಮ ಸರು ಕರೆಸಿದ್ದಾರೆ. ನನ್ನ ಕೈಲಾದಷ್ಟು ಅಳಿಲು ಸೇವೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸೇವೆ ಮಾಡಿದ್ದೀನಿ. ಅದು ಸಿನಿಮಾ ಸ್ವಾಗತವನ್ನು ಕೋರ್ತಾ, ಭಾಳ ನನ್ನನ್ನು ಗೋಕಾಕ್ದಿಂದ ಕರೆಸಿ ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅನಿಲ್ ಅಣ್ಣವರಿಗೂ ಹಾಗೆ ಪ್ರಮೋದ್ ಸರ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಭಾಳ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂಥೇಳಿ, ಆದರೆ ನಾವು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಈ ಇಷ್ಟಪಟ್ಟು ಸಿನಿಮಾ ಮಾಡಿದ್ದನ್ನು ನಾಳೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸುಮಾರು ಈಗಾಗಲೇ ಒಂದು 7-8 ಸಿನಿಮಾಗಳನ್ನು ಮಾಡಿದ್ದೆ, ಅದರ ಬೆಳವಣಿಗೆ ಅಷ್ಟೊಂದು ಬಂದಿಲ್ಲ. ಆದರೆ ಈ ಸಿನಿಮಾದಲ್ಲಿ ಪೂರ್ಣ ಅವಧಿಯ ಒಂದು ಪಾತ್ರವನ್ನು ಕೊಟ್ಟು ನನಗೆ ಒಂದು ಒಳ್ಳೆಯ ಅವಕಾಶ ನೀಡಿರ್ತಕ್ಕಂಥ ಅನಿಲನ ಮತ್ತು ಪ್ರಮೋದನ ಅವರಿಗೆ ಮತ್ತೊಮ್ಮೆ ಚಿರಋಣಿ ಆಗಿರ್ತೀನಿ. ಭಾಳ ಅದ್ಭುತವಾದಂಥ ಸಿನಿಮಾ, ಒಂದು ಆತ್ಮ ಹಾರರ್ ಮೂವಿ ಅಂತ. ನಾವು ಈ ಚಿತ್ರದಲ್ಲಿ ಅದ್ಭುತವಾದಂಥ ಎಲ್ಲ ನಮ್ಮ ಸಹ ಕಲಾವಿದರು ನಮ್ಮ ಜೊತೆ ಭಾಳ ಅದ್ಭುತವಾದಂಥ ಅಭಿನಯ ಮಾಡಿದ್ದಾರೆ. ಈ ಚಿತ್ರವನ್ನು ತಾವು ನೋಡಿ ನಮ್ಮನ್ನೆಲ್ಲ ಬೆಳೆಸಿ ಹಾರೈಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದಗಳು. ಇದರಲ್ಲಿ ನನ್ನದು ಕಾಮಿಡಿ ಪಾತ್ರ ಇದೆ ಸರ್, ನಂದು ಹಾಸ್ಯ ಪಾತ್ರ ಮಾಡ್ತಾ ಇದ್ದೀನಿ. ಹಾಂ ಸರ್, ಈಗಾಗಲೇ TV ಶೋಗಳಲ್ಲಿ ಕಾಮಿಡಿ ಶೋಗಳು ಮಾಡ್ತಿದ್ದೆ. ಈಗಾಗಲೇ TV ಶೋಗಳಲ್ಲಿ ಮಾಡ್ತಿದ್ದೆ ಸರ್. ಆದರೆ ಸಿನಿಮಾವನ್ನು ಒಂದು 7-8 ಸಿನಿಮಾ ಮಾಡಿದ್ದೆ, ಆದರೆ ಬೆಳವಣಿಗೆ ಅಷ್ಟೊಂದು. ಇದು ಮುಗಿದ ತಕ್ಷಣವೇ ಆ ಚಿತ್ರನ ಶೂಟಿಂಗ್ ಮಾಡ್ಕೊಳ್ಬೇಕು ಅಂತೇಳಿ ನಾವು ಕೇಳ್ಕೊತೀನಿ. ಇಷ್ಟು ಹೇಳಿ ನಾನು 2 ಮಾತನ್ನ ಮುಗಿಸ್ಕೊತೀನಿ. ನಮಸ್ಕಾರ. ये जो फिल्म मेहनत की है, हीरो हीरोइन डायरेक्टर हीरोइन सब अच्छी मेहनत की है और ये पिक्चर में डेफिनेटली सक्सेसफुल होगी. फिल्म में ट्रेलर तो बहुत अच्छा है और स्पेशल थैंक्स टू प्रेस कॉन्फ्रेंस वाले को, क्योंकि वो लोग भी इतना समझ कर टाइम वेस्ट किए, मतलब और टाइम एक्सपेंड किए हमारे लिए.
और सबको मुबारकबाद देता हूँ मैं। और ये पिक्चर डेफिनेटली हिंदी, तमिल, तेलुगु, मलयालम में डब करूँगा मैं, और अदर लैंग्वेज में भी डब करूँगा। थैंक यू। ಹಾಯ್ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬಂದು ನಮಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ, ಐ ಡೋಂಟ್ ನೋ ವಾಟ್ ಟು ಸೇ, ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಅಟೆಂಡ್ ಆಗಿರೋದು. ಸೊ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸಿನಿಮಾ ಬಗ್ಗೆ ಮಾತಾಡಮ್ಮ. ಲೈಕ್ ನಾನು ಇದರಲ್ಲಿ ಹೀರೋಯಿನ್ ಫ್ರೆಂಡ್ ರೋಲ್ ಮಾಡಿದ್ದೀನಿ. ನನ್ನ ಪೇರು ಯಲ್ಲೇಶ್ ಅವರು. ಸೊ ಏನಂದರೆ ನಾವು 5 ಮೆಂಬರ್ಸು ಟ್ರಿಪ್ಗೆ ಹೋಗಿರ್ತೀವಿ. ಹಂಟರ್, ಒಂದು ಗೋಸ್ಟ್ ಹಂಟರ್ ಏನೆಲ್ಲ ಫೇಸ್ ಮಾಡ್ತಾರೆ, ಗೋಸ್ಟಿಂದ ಲೈಕ್ ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತೆ ನಮ್ಮ ಫ್ರೆಂಡ್ನ ನಾವು ಲೈಕ್ ವಿಲ್ ಲೂಸ್ ಅವರ್ ಫ್ರೆಂಡ್. ಡೈರೆಕ್ಟ್ ಕಂಡುಬಿಡ್ತದೆ ಲೈಕ್ ಒಂದು ಸ್ಯಾಡ್ ಮತ್ತೆ ಮೀನಿಂಗ್ಫುಲ್ ಮತ್ತೆ ಮೋರಲ್. ಆಮೇಲೆ ಏನಾಗುತ್ತೆ ಅಲ್ಲಿ ಕಳ್ಕೊಂಡು ಆಮೇಲೆ ಈಚೆ ಹೆಂಗ್ ಬರ್ತಾರೆ? ಪ್ರಸ್ತುತ ನಾನು ಬ್ಯುಸಿ ಇದ್ದೆ. ಆ ಟೈಮಲ್ಲಿ ನಾನೊಬ್ಬ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೆ. ಆ ಟೈಮಲ್ಲಿ ನಮ್ಮದೇ ಊರದಂಥ ಒಬ್ಬ ಹುಡುಗ, ಅನಿಲಕ್ ಅಂತ ಹುಡುಗ, ನೀವು ಒಂದೆರಡು ನಮಗೆ ರೋಲ್ ಮಾಡಿಕೊಡ್ಬೇಕು, ನೀವು ನಮ್ಮ ಜೊತೆ ಒಂದೆರಡು ಪಾತ್ರದಲ್ಲಿ ಅಭಿನಯಿಸಬೇಕು ಅಂತ ಕೇಳಿದ್ರು. ಒಂದೆರಡು ಸೀನ್ ಇದೆ, ನೀವು ಯಾವುದೋ ಒಂದರಲ್ಲಾಗಲಿ ನೀವು ಬಂದು ಮಾಡೇಬೇಕು ಅನ್ನಕ್ಕಂಥ ನಿಟ್ಟಿನಲ್ಲಿ ಅವ್ರು ಹೇಳಿದಾಗ ಅವರು ಅಣ್ಣವರಿದ್ದಾರೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ತುಂಬ 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 ಚೆನ್ನಾಗಿದೆ. ಸೊ ಬಂದು ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಥ್ಯಾಂಕ್ ಯು. ಏನು ಕ್ಯಾರೆಕ್ಟರ್? ಇದರಲ್ಲಿ ಅಂಟರ್ ಕ್ಯಾರೆಕ್ಟರ್ ಮಾಡಿರೋದು. ಅಂಟರ್ ಅಂದರೆ ದೆವ್ವನ್ನ ಕಂಡಿಡಿಯೋ ಥರ. ಹೇಳ್ಬೇಕಂದ್ರೆ ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಸೌಂಡ್ ಇಂಜಿನಿಯರ್. ನನಗೆ ಒಳ್ಳೆ ಸೌಂಡ್ ಇಂಜಿನಿಯರ್ ಆಗಿ, ಎಡಿಟರ್ ಆಗಿ ಒಳ್ಳೆ ಪರಿಚಯ. ಸೊ ದೇವರು ಅವರಿಗೆ ಇನ್ನೂ ಹೆಚ್ಚು ಸಿನಿಮಾ ಮಾಡುವಂಥ ಅವಕಾಶ ಆಗಲಿ. ಈಗಲೇ ಹಿಂದಿಗೆಲ್ಲ ಮಾರಿಬಿಟ್ಟಿದ್ದಾರೆ, ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಸಿನಿಮಾ ಯಶಸ್ವಿ ಆಗಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ, ವೇದಿಕೆಯಲ್ಲಿ ಕರೆಸಿರ್ತಕ್ಕಂಥ ನನ್ನ ಸ್ನೇಹಿತರಿಗೂ ಈ ಪಾರ್ಥಸಾರಥಿ ನಮಸ್ಕಾರಗಳು. ವೀರೇಜ್ ಫಿಲ್ಮ್ ಸ್ಟುಡಿಯೋಸ್ ಅವರ ಆತ್ಮ ಸಿನಿಮಾ ಟ್ರೈಲರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾನೂ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಿ ಒಂದು ಹೆಚ್ಚಿನ ಪ್ರೋತ್ಸಾಹ, ಒಂದು ಪಬ್ಲಿಸಿಟಿ ಅಂತ ಏನು ಅಂದ್ಕೋತೀವಿ, ಅದನ್ನು ದಯವಿಟ್ಟು